ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಂದಿನಿ HSE25 ವ್ಲಾಗ್ಸ್. ನಾನಿವತ್ತು ನಿಮ್ಮ ಹತ್ರ ಒಂದು ವಿಚಾರ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಶಾಪ್ ಬಗ್ಗೆ ನಿಮಗೆ ಸ್ವಲ್ಪ ಹೇಳಬೇಕಿತ್ತು. ಈ ಶಾಪ್ ವಿವರಣೆ ನಿಮಗೆ ಕೊಡಬೇಕಿತ್ತು ಅಂತ ಇಚ್ಛೆ ಪಡ್ತೀನಿ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ, ಇದು ಮಂಡ್ಯದಲ್ಲಿ ಗಾಂಧಿ ಭವನ VV ರೋಡ್ನಲ್ಲಿರುವಂತಹ ಡ್ರೀಮ್ ಗರ್ಲ್ ಶಾಪಿ ಅಂತೇಳಿ ಈ ಶಾಪ್ ಹೆಸರು. ಏನಪ್ಪ ಅಂತ ಅಂದರೆ, ಈ ಶಾಪ್ ವಿಶೇಷತೆ ಏನು ಅಂತ ನನಗನ್ನಿಸ್ತು ಅಂತ ಹೇಳಬೇಕು ಅಂದರೆ, ಬೇರೆ ಕಡೆ ಇರುವಂತಹ ಶಾಪ್ಗಳಲ್ಲೆಲ್ಲ ಕಂಪೇರ್ ಮಾಡಿದ್ರೆ, ಅಂದರೆ ಹೋಲಿಕೆ ಮಾಡಿದ್ರೆ, ನಾನು ತುಂಬ ಒಂದು 4-5 ಕಡೆ ಎಲ್ಲ ವಿಚಾರಿಸ್ದೆ ಫ್ರೆಂಡ್ಸ್. ಕ್ಲಾತ್ ಬಗ್ಗೆ ತುಂಬ ಡಿಮ್ಯಾಂಡ್ ಇದೆ. ಎಲ್ಲ ಬಟ್ಟೆಗಳಿಗೂ 2,000 ಕಡಿಮೆ ಯಾವ ಬಟ್ಟೆನೂ ಇಲ್ಲ ಫ್ರೆಂಡ್ಸ್. ಯಾವ ಶಾಪಲ್ಲಿ ಹೋದ್ರೂ ಎಲ್ಲ 2,000 ರೂಪಾಯಿ ಮೇಲೇ. ನಾನು ಅಂದರೆ ನನಗೆ ಯಾವ ಬಟ್ಟೆ ತೊಗೊಂಡಿದ್ರು, ಯಾವ ಕ್ಲಾತ್ ತೊಗೊಂಡಿದ್ರು, ಯಾವ ಡ್ರೆಸ್ ತೊಗೊಂಡಿದ್ರು ನನಗೆ ಅದ್ರ ಬಗ್ಗೆ ಒಂದು ಹೆಚ್ಚು ಕಡಿಮೆ ಒಂದು 200-300 ಹೆಚ್ಚು ಕಡಿಮೆಲಿ ತೊಗೋಬೋದಿತ್ತು. ಬಟ್ ನನ್ನ ಮಗಳು ಮನೇಲೇ ಫಿಕ್ಸ್ ಆಗಿದ್ಲು ಫ್ರೆಂಡ್ಸ್. ಏನಂತ, ಅಮ್ಮ ನನಗೆ ಲಂಗ ಬ್ಲೌಸೇ ಬೇಕು, ನನ್ನ ಹತ್ರ ಒಂದೂ ಇಲ್ಲ ಅಮ್ಮ, ನಂಗೆ ಲಂಗ ಬ್ಲೌಸೇ ಕೊಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ಲು ಫ್ರೆಂಡ್ಸ್. ಯಾಕೆ ಅಂತ ಅಂದರೆ, ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು, ನಮ್ಮ ರಿಲೇಷನ್ದು. ಹಾಗಾಗಿ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂತ ಹೋಗಿದಾಗ 3-4 ಕಡೆ ವಿಚಾರಿಸ್ದಾಗ್ಲೂ ಲಂಗ ಬ್ಲೌಸು ತುಂಬ ಡಿಮ್ಯಾಂಡು. ಬಟ್ ಜೊತೆಗೆ ಜಾತ್ರೆ ಥರ ಇರ್ತಾಯಿತ್ತು ಫ್ರೆಂಡ್ಸ್ ಬಟ್ಟೆಗಳು. ಬಟ್ಟೆ ಪರವಾಗಿಲ್ಲ ಅನ್ನೋದಾದರೆ ಪ್ರೈಸು ಡಿಮ್ಯಾಂಡ್ ಇರ್ತಿತ್ತು. ಪ್ರೈಸ್ ಪರವಾಗಿಲ್ಲ ಅನ್ನೋದಾದರೆ ಬಟ್ಟೆ ಚೆನ್ನಾಗಿರ್ತಿರಲಿಲ್ಲ. ಹಂಗಾಗಿ ನನಗೆ ಇಷ್ಟನೇ ಆಗ್ತಾಯಿರಲಿಲ್ಲ ಫ್ರೆಂಡ್ಸ್. ನಾನು ಈ ಶಾಪಲ್ಲಿ ಬಂದು ನನಗೆ ಬಟ್ಟೆನ ನೋಡಿದಾಗ ಬೇರೆ ಕಡೆ ಎಲ್ಲ ಇದೇ ಬಟ್ಟೆ 2,000 ರೂಪಾಯಿ ಕಮ್ಮಿ ಎಲ್ಲೂ ಕೊಡಲಿಲ್ಲ ಫ್ರೆಂಡ್ಸ್. ಲಾಸ್ಟು 1,800 ರೂಪಾಯಿ ಕಡಿಮೆ ನಾವೆಲ್ಲೂ ಕೊಡಲ್ಲ ಅಂತ 3-4 ಕಡೆ ವಿಚಾರಿಸಿದ್ರು. ಬಟ್ ನನಗಿದು ಕನ್ಫರ್ಮ್ ಪ್ರೈಸ್ ಗೊತ್ತಿತ್ತು ಫ್ರೆಂಡ್ಸ್, ನನಗೆ ಇಷ್ಟೇ ಆಗುತ್ತೆ ಅಂತ. ಹಾಗಾಗಿ ಒಂದಲ್ಲ ಎರಡಲ್ಲ 3 ಕಡೆ ವಿಚಾರಿಸ್ಬಿಟ್ಟು ಕೊನೆಗೆ ಈ ಶಾಪಿಗೆ ಬಂದಿದ್ದಕ್ಕೆ ನನಗೆ 1,500 ರೂಪಾಯಿಗೆ ಸಿಕ್ತು ಫ್ರೆಂಡ್ಸ್. ನಾನು ತಗೊಂಡಿರುವಂತಹ ಲಂಗ ಬ್ಲೌಸು ನನಗೆ ವರ್ತ್ ಅನ್ನಿಸ್ತು, ಬೆಸ್ಟ್ ಅನ್ನಿಸ್ತು. ಅವರೇನು ಜಾಸ್ತಿ ನಾವು ಕೊಡೋದೇ ಇಲ್ಲ, ನಾವು ಅಷ್ಟಕ್ಕೆ ಇಷ್ಟಕ್ಕೆ ಏನು ಅವರು ಪಾಪ ಜಾಸ್ತಿ ಮಾತೇ ಆಡಲಿಲ್ಲ. ಮೇಡಮ್ ಇಷ್ಟಕ್ಕೆಲ್ಲ ಬರುತ್ತಾ ಅಂದರು. ಕೊಡ್ಬೋದು ಕೊಡಿ ಮೇಡಮ್, ಏನಿಲ್ಲ ಅಂತ ನಾನು ಬಾರ್ಗಿನ್ ಮಾಡಿದೆ ಸ್ವಲ್ಪ. ಹಾಗಾಗಿ ಸರಿ ಮೇಡಮ್ ಅಂತ ಹೇಳಿ ಅವರು ನನಗೆ 1,500 ಕೊಟ್ಟರು. ಬೇರೆ ಕಡೆ ಎಲ್ಲ ನಾನು ವಿಚಾರಿಸಿದ ಮಟ್ಟಿಗೆ 2,100 ಪ್ರೈಸ್ ಹೇಳಿದರು. ಬಾರ್ಗಿನ್ ಮಾಡಿದ್ದಕ್ಕೆ 1,900 ಕಡಿಮೆ ನಾವು ಕೊಡೋದೇ ಇಲ್ಲ ಅಂತ ಹೇಳಿದ್ರು. ನನಗೆ ಪ್ರೈಸ್ ಗೊತ್ತಿರೋದ್ರಿಂದ ನಾನು ಬೇರೆ ಶಾಪಲ್ಲಿ ವಿಚಾರಿಸೋದಂತ ಈ ಶಾಪಿಗೆ ಬಂದಿದ್ದಕ್ಕೆ 1,500 ರೂಪಾಯಿಗೆ ನನಗೆ ಈ ಕ್ಲಾತ್ ಸಿಕ್ತು. ದಯವಿಟ್ಟು ನೀವು ಒಂದು ಸಲ ಭೇಟಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು. ಮತ್ತು ಫ್ರೆಂಡ್ಸ್, ನಾವು ಹೊಸ ಅಂಗಡಿಗಳು ಅಂತ ಹೋದಾಗ ನಾವು ಯಾಮಾರೋದು ಜಾಸ್ತಿ, ಅಥವಾ ಕೆಲವು ಬಟ್ಟೆಗಳ ಪ್ರೈಸ್ ನಮಗೆ ಗೊತ್ತಿಲ್ಲ ಅಂತ ಅಂದಾಗ ಒಂದು 500-1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಫ್ರೆಂಡ್ಸ್. ಆಮೇಲೆ ಬೇರೆ ಕಡೆಯಿಂದ ನಮಗೆ ವಿಚಾರ ಗೊತ್ತಾದಾಗ, ಅಯ್ಯೋ ಈ ಬಟ್ಟೆಗೆ ಯಾರಾದರೂ ಈ ಬಟ್ಟೆಗೆ ಇಷ್ಟೊಂದು ಕೊಟ್ಟ ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್, ನಿಜ. ಅವಾಗಂತೂ ಅಯ್ಯೋ ಈ ಕೆಲಸ ಮಾಡಿದ್ವಲ್ಲ, ಇಷ್ಟೊಂದು ಕೊಟ್ಬಿಟ್ನಾ ಅಂತ ಫೀಲ್ ಆಗುತ್ತೆ. ಏನಪ್ಪ ಅಂದರೆ, ಒಂದು ವಿಚಾರನ ಫಸ್ಟೇ 1-2 ಸಲ ವಿಚಾರ ಮಾಡಿ, ಯಾವುದೇ ಆಗಲಿ ಫ್ರೆಂಡ್ಸ್, ಯಾವುದೇ ಐಟಮ್ ಆಗಲಿ ನಾವು 1-2 ಕಡೆ ವಿಚಾರಿಸಿದಾಗ ಅದ್ರ ಎಕ್ಸಾಕ್ಟ್ ಪ್ರೈಸ್ ಏನು ಅಂತ ಗೊತ್ತಾಗುತ್ತೆ. ನೋಡಿ, ನನ್ನ ಮಗಳು ಈ ಬಟ್ಟೆನ ಫಸ್ಟೇ ಅವಳು ಮೈಂಡ್ ಸೆಟ್ ಮಾಡ್ಕೊಂಡಿದ್ಲು, ನಾನು ಸಲ ಲಂಗ ಬ್ಲೌಸ್ ತೊಗೋಬೇಕು ಅಂತೇಳಿ. ಹಂಗಂತ ಅಂದ್ಬಿಟ್ಟು ಇದೇ ಬಟ್ಟೆ ಬೇಕು ನನಗೆ ಅಮ್ಮ, ಇದೇ ಕಲರ್ ಬೇಕು ಅಂದ್ಕೊಂಡು ತೊಗೊಂಡ್ಳು ಫ್ರೆಂಡ್ಸ್. ಬೇರೆ ಕಡೆ ಎಲ್ಲ ನೋಡಿದ್ವಿ, ಅಷ್ಟೇನು ಇಷ್ಟ ಆಗಲಿಲ್ಲ. ಮತ್ತು ಒಂಥರ ಎಲ್ಲ ಫ್ಲವರ್ ಥರ ಇರ್ತಾಯಿತ್ತು, ಮತ್ತು ಸ್ಟೋನ್ಸ್ ಎಲ್ಲ ಇರ್ತಾಯಿತ್ತು. ನನಗದೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಬಟ್ ಇದು ಡಾರ್ಕ್ ಪಿಂಕು ಬೇಡ ಕಣೋ ಅಂತ ಹೇಳಿದೆ. ಇಲ್ಲ ಅಮ್ಮ, ನನ್ನ ಹತ್ರ ಒಂದೂ ಇಲ್ವಲ್ಲ, ನನಗೆ ಇದೇ ಬೇಕು, ನನಗೆ ಇಷ್ಟ ಆಯಿತು ಅಂತ ಅಂದ್ಲು. ಮಕ್ಳಿಗೆ ಇಷ್ಟ ಆದಮೇಲೆ ಅವ್ರು ಹಾಕೊಳ್ಳೋ ಬಟ್ಟೆ ಅವ್ರಿಗೆ ಇಷ್ಟ ಆಗಬೇಕಲ್ವ, ಆ ಥರದ್ದು ನಾವು ಕೊಡಿಸಿದ್ರೆ ಅವ್ರಿಗೂ ಸಮಾಧಾನ ಇರುತ್ತೆ ಅಂತ ಹೇಳಿ ಅವಳ ಇಷ್ಟ ಹೆಂಗೆ ಬರುತ್ತೋ ಹಾಗೇ ನಾನು ಈ ಬಟ್ಟೆನ ಕೊಡಿಸ್ದೆ ಅವಳಿಗೆ. ಬ್ಲೌಸು ಸ್ವಲ್ಪ ಏನೋ ತುಂಬಾ ಲೂಸ್ ಇತ್ತು, ಅಂದರೆ ದೊಡ್ಡ ಸೈಜ್ ಇತ್ತು. ಅಂದರೆ ಸ್ಟಿಚ್ ಹಾಕೋಬಹುದು ಅಂತ ಅಂದ್ಬಿಟ್ಟು ಸ್ಟಿಚ್ ಹಾಕೊಳ್ಳಿ ಅಂತ ಹೇಳಿದ್ರು ಅವರು. ಬಟ್ಟೆ ಎಲ್ಲ
ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಈ ಕ್ಲಾತ್ ತುಂಬಾ ಇಷ್ಟ ಕೂಡ ಆಯಿತು. ರೀಸನಬಲ್ ಪ್ರೈಸಿಗೆ ಸಿಕ್ತು. ಈ ಶಾಪಲ್ಲಂತೂ ಸ್ವಲ್ಪನೂ ಮುಖ ಗಂಟು ಹಾಕೊಳ್ಳೋದು, ಅಯ್ಯೋ ನಾವು ಕೊಡೋದೇ ಇಲ್ಲ ಅನ್ನೋ ಆ ಥರ ಎಲ್ಲ ಏನೂ ಮಾಡಲ್ಲ. ಕಸ್ಟಮರ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಫ್ರೆಂಡ್ಸ್. ಎಷ್ಟು ಅಂತ ನೀವು ಒಂದು ಸಲ ಭೇಟಿ ಕೊಟ್ಟಾಗ ಗೊತ್ತಾಗುತ್ತೆ. ನಾನು ಹೇಳ್ತಿದ್ದೀನಿ, ಜೊತೆಗೆ ನೀವು ಒಂದು ಸಲ ಅದ್ರ ಬಗ್ಗೆ ಅನುಭವ ಪಡ್ಕೋಬೇಕು ಅಂದರೆ ಒಂದು ಸಲ ಈ ಶಾಪಿಗೆ ಭೇಟಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನನಗಂತೂ ಇನ್ನೂ ಒಂದು ಸಲ ನಾನು ಅಲ್ಲಿ ಹೋಗಿ ತೊಗೋಬೇಕು ಅಂತ. ಫ್ರೆಂಡ್ಸ್, ಈ ಶಾಪ್ನಲ್ಲಿ 10 ವರ್ಷದ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳಿಗೂ ಲೇಡೀಸ್ಗೂ ಸೀರೆ ಒಂದು ಬಿಟ್ಟು ಬೇರೆಲ್ಲ ಥರದ ಕ್ಲಾತ್ ಸಿಗುತ್ತೆ ಫ್ರೆಂಡ್ಸ್. ಲೆಹಂಗಾ, ಘಾಗ್ರಾ ಚೋಲಿ, ಚೂಡಿದಾರ್, ಡ್ರೆಸ್ ಮೆಟೀರಿಯಲ್, ರೆಡಿ ಡ್ರೆಸ್ ಪೀಸ್. ಮತ್ತು ಈ ಶಾಪ್ ಇರೋದು ಮಂಡ್ಯ ವಿ ರೋಡ್, ಗಾಂಧಿ ಭವನದ ಎದುರುಗಡೆ. ಡ್ರೀಮ್ ಗರ್ಲ್ ಶಾಪಿ ಅಂತೇಳಿ ಈ ಶಾಪ್ ನೇಮ್ ಇದೆ. ದಯವಿಟ್ಟು ನೀವು ಒಂದು ಸಲ ಭೇಟಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿ ಚೆನ್ನಾಗಿರಿ ಫ್ರೆಂಡ್ಸ್. ಬಾಯ್.